ನಮಸ್ಕಾರ ಸ್ನೇಹಿತರೆ. ಇವತ್ತು ಶಿವರಾತ್ರಿ, ಮಹಾಶಿವರಾತ್ರಿಯ ಹಬ್ಬ ನಾಳೆ. ಅದನ್ನು ಯಾಕೆ ಆಚರಣೆ ಮಾಡಬೇಕು, ಅದರ ಹಿಂದಿನ ಕಥೆ ಏನು, ಇತಿಹಾಸ ಏನಿದೆ, ಮತ್ತು ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಶಿವರಾತ್ರಿ ಆಚರಣೆ ಅವತ್ತಿನ ದಿನ ವಿಶೇಷತೆ ಏನು ಅಂದರೆ, ಮೊದಲನೇದಾಗಿ ಅವತ್ತಿನ ದಿನ ಪಾರ್ವತಿ ಮತ್ತು ಶಿವರು ಇಬ್ಬರು ಮದುವೆಯಾದ ದಿನ ಅಂತ ಶಿವಪುರಾಣದಲ್ಲಿ ಹೇಳಲಾಗಿದೆ. ಅವತ್ತಿನ ದಿನ ಪಾರ್ವತಿಯು ಶಿವನನ್ನು ವರಿಸಿ ಮದುವೆಯಾಗಿರುವಂತಹ ದಿನ ಮೊದಲನೇದು. ಎರಡನೇದು, ದೇವತೆಗಳು ಮತ್ತು ಅಸುರರ ನಡುವೆ ಸಮುದ್ರ ಮಥನ ನಡೆದಾಗ ಆ ಕುಂಭ ಏನಿರುತ್ತೆ ಅದು ಅಮೃತ ಮತ್ತು ವಿಷ ತುಂಬಿರುವ ಕುಂಭ. ಅದರಲ್ಲಿ ಮೇಲ್ಭಾಗದಲ್ಲಿ ವಿಷ ಇತ್ತು ಮೊದಲು, ಕೆಳಗಡೆ ಭಾಗದಲ್ಲಿ ಅಮೃತ ಇತ್ತು. ಆ ವಿಷ ಏನಾದರೂ ಬಿಟ್ಟಿದ್ರೆ ಇವರ ಜಗಳದ ಮಧ್ಯೆ ಇಡೀ ಬ್ರಹ್ಮಾಂಡವನ್ನೇ ನಾಶ ಮಾಡುವ ಶಕ್ತಿ ಇತ್ತಂತೆ ಆ ವಿಷಕ್ಕೆ. ಅದಕ್ಕೆ ಪರಶಿವನು ಇಡೀ ಬ್ರಹ್ಮಾಂಡದ ರಕ್ಷಣೆಗಾಗಿ ಅದನ್ನು ಸ್ವತಃ ಕುಂಭ ತೆಗೆದುಕೊಂಡು ತಾನೇ ಅದನ್ನು ವಿಷವನ್ನೆಲ್ಲ ಕುಡಿದ್ಬಿಡ್ತಾನೆ. ಆ ಕುಡಿದಿರೋ ವಿಷ ಹೊಟ್ಟೆ ಒಳಗಡೆ ಹೋಗಬಾರ್ದು, ಗಂಟ್ಲಲ್ಲೇ ಉಳಿಲಿ ಅನ್ನೋ ಕಾರಣಕ್ಕೆ ಪಾರ್ವತಿ ದೇವಿ ಶಿವನನ್ನು ರಾತ್ರಿ ಇಡೀ ತಡೀತಾಳೆ. ಅಂದರೆ ಇವಾಗ ಮಲಗಿದ ಮೇಲೆ ವಿಷ ಎಲ್ಲ ಹರಡುತ್ತೆ ಶರೀರದಲ್ಲಿ ಅಂತ ಶಿವನನ್ನು ಎಲ್ಲ ಭಕ್ತರು, ಅವರು ನಂದಿ ಅವರೆಲ್ಲ ಕೈಲಾಸ ಪರ್ವತದಲ್ಲಿ ಶಿವನನ್ನು ಎಚ್ಚರವಾಗಿರುವಂತೆ ಎಲ್ಲರೂ ಭಜನೆ, ಶಿವನ ನಾಮಸ್ಮರಣೆಯನ್ನು ಮಾಡಿ ಜಾಗೃತವಾಗಿ ಶಿವನನ್ನು ಮಲಗದಂತೆ ಜಾಗೃತವಾಗಿ ಇಡ್ತಾರೆ. ಅದಕ್ಕೆ ಅದನ್ನು ಶಿವರಾತ್ರಿ ಅಂತಲೂ ಕರೀತಾರೆ. ಎರಡನೇ ಕಾರಣ. ಇನ್ನು ಮೂರನೇ ಇತಿಹಾಸ ಏನಂದರೆ, ಭಗೀರಥನು ತಪಸ್ಸು ಮಾಡಿ ಗಂಗೆಯನ್ನು ಭೂಲೋಕಕ್ಕೆ ಬರುವಂತೆ ತಪಸ್ಸು ಮಾಡ್ತಿರ್ತಾನೆ. ಅಂಥ ಸಮಯದಲ್ಲಿ ಗಂಗೆಯು ಭೂಲೋಕಕ್ಕೆ ಇಳಿಯುವಾಗ ಇಡೀ ಗಂಗೆ ಭೂಲೋಕಕ್ಕೆ ಇಳಿದ್ಬಿಟ್ರೆ ಎಲ್ಲ ಕಷ್ಟ ಆಗ್ಬಿಡುತ್ತೆ, ನೀರೆಲ್ಲ ಭೂಲೋಕದ ತುಂಬಿ ಹೋಗುತ್ತೆ ಅಂತ ಒಂದು ಜಗತ್ತಿನ ರಕ್ಷಣೆಗಾಗಿ ಶಿವನು ಆ ಗಂಗೆಯನ್ನು ತನ್ನ ಜಡೆಯಲ್ಲಿ ಇರಿಸ್ಕೋತಾನೆ. ಅದಕ್ಕೆ ಮತ್ತೆ ಭಗೀರಥನು ಶಿವನ ಕುರಿತು ತಪಸ್ಸು ಮಾಡಿ ಆ ಗಂಗೆಯನ್ನು ಭೂಮಿಗೆ ಕಳಿಸುವಂತೆ ಪ್ರಾರ್ಥನೆ ಮಾಡಿದಾಗ ಶಿವನು ತನ್ನ ಜಡೆಯಿಂದ ಎಷ್ಟು ಬೇಕೋ ಅಷ್ಟು ಗಂಗೆಯನ್ನು ಭೂಮಿಗೆ ಕೆಳಗೆ ಬಿಡುತ್ತಾನೆ. ಆದ್ದರಿಂದ ಈ ಶಿವರಾತ್ರಿಗೆ ಈ ಥರದ ಹಿನ್ನೆಲೆ ಇದೆ, ಶಿವಪುರಾಣದಲ್ಲಿ ಈ ಥರದ ಹಿನ್ನೆಲೆ ಇದೆ. ಇದನ್ನು ನಾವು ತಿಳ್ಕೊಂಡು ಪೂಜೆ ಮಾಡಿದ್ರೆ ಭಕ್ತಿ ಇನ್ನೂ ಜಾಸ್ತಿ ಆಗುತ್ತೆ. ಯಾಕಂದರೆ ಯಾವುದೇ ಒಂದು ಮಾಡಬೇಕಾದ್ರೆ ಅದನ್ನು ನಾವು ಕಾರಣ ಏನು, ಯಾಕೆ ಮಾಡಬೇಕು ಅಂತ ತಿಳ್ಕೊಂಡ್ರೆ ನಮಗೆ ಅದು ಪರಿಪೂರ್ಣವಾದ ಭಕ್ತಿ ಬಂದು ಶ್ರದ್ಧೆಯಿಂದ ಮಾಡ್ತೀವಿ ಪೂಜೆನ. ಇವಾಗ ಶಿವನ ಪೂಜೆ ಬೆಳಗ್ಗೆ ಶಿವರಾತ್ರಿ ದಿನ ಪೂಜೆ ಎಲ್ಲ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಬೆಳಗ್ಗೆ ಬೇಗ ಎದ್ದು ಅಭ್ಯಂಜನ ಸ್ನಾನವನ್ನು ಮಾಡಿ, ಮನೆಯಲ್ಲಿ ಪೂಜೆ ಮಾಡುವವರು ಮನೆಯಲ್ಲೇ ಮಾಡ್ಬೋದು, ಇಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅರ್ಚನೆ ಎಲ್ಲ ಮಾಡಿಸೋರು ಆ ಥರನೂ ಮಾಡ್ಬೋದು. ಬೆಳಿಗ್ಗೆ ಬೇಗ ಎದ್ದು ದೇವಸ್ಥಾನಕ್ಕೆ ಹೋಗೋರು ಹೋಗ್ಬೋದು. ಮನೆಯಲ್ಲೇ ಮಾಡುವವರು ದೇವರ ಮನೆಯನ್ನು ಸ್ವಚ್ಛಗೊಳಿಸಿ ಅಭ್ಯಂಜನ ಸ್ನಾನವನ್ನು ಮಾಡಿ, ಸಾಧ್ಯ ಆದರೆ ಬಿಳಿಯ ಬಟ್ಟೆಯನ್ನು ಹಾಕಿಕೊಂಡು ಪೂಜೆ ಮಾಡೋದು ಶ್ರೇಷ್ಠ. ಶಿವನಿಗೆ ಬಿಳಿಯ ಬಣ್ಣ ಅಂದರೆ ಇಷ್ಟ. ಅದಕ್ಕೆ ಮನೆಯಲ್ಲಿ ಲಿಂಗ ಇದ್ದರೆ ಸ್ಫಟಿಕದ್ದು ಅಥವಾ ಪಂಚಲೋಹದ್ದು ಅಥವಾ ಹಿತ್ತಾಳದಿದ್ದರೆ ಲಿಂಗ ಪೂಜೆಯನ್ನು ಮಾಡ್ಬೋದು, ಇಲ್ಲ ಬರೀ ಫೋಟೋ ಇದೆ ಅಂದರೆ ಫೋಟೋ ಪೂಜೆನೂ ಮಾಡ್ಬೋದು. ಶಿವನ ಪೂಜೆ ಮಾಡುವಾಗ ದೀಪ ಎಲ್ಲ ದೇವರ ಪಕ್ಕದಲ್ಲಿ ದೇವರ ಬಲಗಡೆ ಎಲ್ಲ ಹಚ್ಚಿಟ್ಬಿಟ್ಟು ಮೊದಲಿಗೆ ಶಿವನಿಗೆ ಪಂಚಾಮೃತ ಅಭಿಷೇಕ ಪ್ರಿಯ ಶಿವನು. ಅದಕ್ಕೆ ಅವನಿಗೆ ಪಂಚಾಮೃತವಾದ ಅಭಿಷೇಕವನ್ನು ಮಾಡಬೇಕು, ನೀರಿನಿಂದ ಅಭಿಷೇಕ ಮಾಡಬೇಕು. ಪಂಚಾಮೃತದಲ್ಲಿ ಹಾಲು, ಮೊಸರು, ಜೇನುತುಪ್ಪ, ತುಪ್ಪ, ಸಕ್ಕರೆ ಮತ್ತು ಯಾವುದಾದ್ರೂ ಒಂದು ಹಣ್ಣು ಇಷ್ಟನ್ನು ಕಲಿಸ್ಬಿಟ್ಟು ದೇವರಿಗೆ ಅಭಿಷೇಕವನ್ನು ಮಾಡಬೇಕು. ಆಮೇಲೆ ನೀರಿನಿಂದ ಅಭಿಷೇಕ ಮಾಡಬೇಕು. ಆಮೇಲೆ ಬಿಲ್ವಪತ್ರೆಯನ್ನು ಏರಿಸಬೇಕು. ಶಿವನಿಗೆ ಅತ್ಯಂತ ಪ್ರಿಯವಾದದ್ದು ಬಿಲ್ವಪತ್ರೆ. ಆಮೇಲೆ ಬಿಳಿಯ ಹೂಗಳನ್ನು ಏರಿಸಬೇಕು. ಇದಿಷ್ಟು ಏರಿಸ್ಬಿಟ್ಟು ಹಾಲು ಮತ್ತು ಸಕ್ಕರೆಯನ್ನು ನೈವೇದ್ಯ ಮಾಡಿ ಶಿವನಿಗೆ ಆರತಿಯನ್ನು ಮಾಡಬೇಕು. ಪೂಜೆ ಮಾಡುವಾಗ ಓಂ ನಮಃ ಶಿವಾಯ ಅಂತ ಮಂತ್ರ ಹೇಳಿದರೆ ಸಾಕು. ಬೇರೆ ಬೇರೆ ರುದ್ರ ಅದೆಲ್ಲ ಮಂತ್ರ ಬರುವವರು, ಅಥವಾ ಶಿವಮಾನಸ ಪೂಜೆ ಅಂತ ಮಂತ್ರ ಬರುತ್ತೆ, ಅದೆಲ್ಲ ಬರುವವರು ಹೇಳ್ಬೋದು. ಇಲ್ಲ ನಮಗೆ ಮಂತ್ರ ಬರಲ್ಲ ಅಂದರೆ ಬರೀ ಓಂ ನಮಃ ಶಿವಾಯಿಂದ ಪೂಜೆ ಮಾಡಿದ್ರೂ ಸಾಕು.
ಇದು ಇಷ್ಟು ಪೂಜೆ ಮಾಡಿದ್ರೆ ಶಿವನಿಗೆ ಭಕ್ತಿಯಿಂದ ಪೂಜೆ ಮಾಡಿದಾಗ ಆವತ್ತಿನ ದಿನ ಶಿವನು ಅತ್ಯಂತ ಭಕ್ತಿಯಿಂದ ಪೂಜೆ ಮಾಡಿದವರಿಗೆ ಮೆಚ್ಚಿ ಕರುಣಾಮಯಿಯಾದ ಶಿವನು ಎಲ್ಲ ಪಾಪಗಳನ್ನೇ ಕಳೆದು ಸುಖ ಶಾಂತಿ ನೆಮ್ಮದಿಗಳನ್ನು ಕೊಟ್ಟು ಅನುಗ್ರಹಿಸ್ತಾನೆ ಅಂತ ಶಿವಪುರಾಣದಲ್ಲಿ ಇದೆ. ಈ ಥರ ಪೂಜೆ ಮಾಡಿ ಎಲ್ಲರೂ ಶಿವನ ಕೃಪೆಗೆ ಪಾತ್ರರಾಗೋಣ ನಾಳೆ ದಿನ. ಆಮೇಲೆ ಇದಕ್ಕೆ ಬಿಲ್ವಪತ್ರೆ ಏರಿಸುವುದಕ್ಕೆ ಒಂದು ವೈಜ್ಞಾನಿಕ ಕಾರಣ ಇದೆ. ಈ ಬಿಲ್ವಪತ್ರೆಯಲ್ಲಿ ಮನುಷ್ಯನಿಗೆ ಉಸಿರಾಟದ ತೊಂದರೆಯನ್ನು ಹೋಗಲಾಡಿಸುವ ಶಕ್ತಿ ಇದೆ. ಅಂದರೆ ನಾವು ಶಿವನಿಗೆ ಬಿಲ್ವಪತ್ರೆ ಏರಿಸುವಾಗ ಅದರದ್ದು ವಾಸನೆ ನಮಗೆ ಮೂಗಿಂದ ಒಳಗಡೆ ಹೋಗುತ್ತಲ್ಲ, ಅದು ಹೋದ್ರೇ ಉಸಿರಾಟದ ಏನಾದರೂ ತೊಂದರೆ ಇದ್ದರೆ ಅದು ಕಡಿಮೆ ಆಗಿಬಿಡುತ್ತಂತೆ. ಆಮೇಲೆ ಆ ಶಿವನ ಲಿಂಗ ಮಾಡಿರೋ ಕಲ್ಲು ಏನಿದೆಯಲ್ಲ, ಅದ್ರ ಮೇಲೆ ನೀರು ಹಾಕೋದ್ರಿಂದ ಅದರಿಂದ ಹೊರಡುವಂಥ ಶಕ್ತಿಯಿಂದ ನಮ್ಮ ದೇಹ ಆರೋಗ್ಯವಾಗಿರುತ್ತಂತೆ. ಆಮೇಲೆ ಈ ದಿನ ಶಿವರಾತ್ರಿ ದಿನ ಚಳಿಗಾಲ ಕಳೆದು ಬೇಸಿಗೆ ಶುರುವಾಗೋ ದಿನ ಇದು. ಇವತ್ತಿಗೆ ಚಳಿಗಾಲ ಮುಗೀತು, ನಾಳೆಯಿಂದ ಬೇಸಿಗೆ ಶುರು ಅನ್ನೋ ದಿನ ಇದು. ಸೊ ಆರೋಗ್ಯದ ದೃಷ್ಟಿಯಿಂದನೇ ಇದೆಲ್ಲ ಹಿನ್ನೆಲೆ ಇದೆ. ಹಿಂದೆ ಮಾಡಿರುವ ಹಿರಿಯರೆಲ್ಲ ಆರೋಗ್ಯದ ದೃಷ್ಟಿ ಇಟ್ಕೊಂಡೇ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾಯಿದ್ರು. ಆಮೇಲೆ ಇವತ್ತಿನ ದಿನ ಉಪವಾಸ ಮಾಡಬೇಕು, ಸಾಧ್ಯ ಆದಷ್ಟು ಉಪವಾಸ ಮಾಡಬೇಕು. ಇಲ್ಲ ಆಗಲ್ಲ, ಕೆಲವೊಬ್ಬರಿಗೆ ಆರೋಗ್ಯದ ತೊಂದರೆಗಳಿರುತ್ತೆ, ಅಂಥವ್ರು ಏನಾದರೂ ಸ್ವಲ್ಪ ಹಣ್ಣು ಹಾಲು ಆ ಥರ ತಿಂದ್ಕೊಂಡು ಉಪವಾಸ ಮಾಡ್ಬೋದು. ಆಮೇಲೆ ರಾತ್ರಿ ಜಾಗರಣೆ ಮಾಡಿ ಭಜನೆ ದೇವರ ನಾಮ ಎಲ್ಲ ಹೇಳಿಕೊಂಡು ಜಾಗರಣೆ ಮಾಡಿ ನೆಕ್ಸ್ಟ್ ಡೇ ಮರುದಿನ ಏನು ಮಾಡಬೇಕು, ಅಡುಗೆ ಎಲ್ಲ ಮಾಡಿಕೊಂಡು ದೇವರಿಗೆ ಎಲ್ಲ ನೈವೇದ್ಯವನ್ನು ಮಾಡಿ ಆಮೇಲೆ ಊಟ ಮಾಡಿದ್ರೆ ಒಂದು ಪೂಜೆ ಪೂರ್ಣವಾಗುತ್ತೆ, ಒಂದು ಪೂರ್ಣ ಫಲ ಸಿಗುತ್ತೆ. ಇದು ಪೂರ್ಣವಾದ ಪೂಜೆ. ಮೊದಲನೇ ದಿನ ಶುರು ಮಾಡಿಬಿಟ್ಟು ಉಪವಾಸ ಮಾಡಿ ಜಾಗರಣೆ ಮಾಡಿ 2ನೇ ದಿನ ನೈವೇದ್ಯ ಆರತಿ ಮಾಡಿ ಊಟ ಮಾಡಿಬಿಟ್ರೆ ಅದು ಒಂದು ಪರಿಪೂರ್ಣವಾದ ಪೂಜೆ ಅಂತಾಗಿ ಪರಿಪೂರ್ಣವಾದ ಫಲ ಸಿಗುತ್ತೆ. ಈ ಥರ ಪೂಜೆ ಮಾಡಿ ಎಲ್ಲರೂ ಶಿವನ ಕೃಪೆಗೆ ಪಾತ್ರ ಆಗಿ. ನನ್ನ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಒತ್ತಿ. ಅದರಿಂದ ನಿಮಗೆ ನಾನು ಹಾಕೋ ವೀಡಿಯೋಸ್ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ಧನ್ಯವಾದಗಳು.